ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕಂಬಳ ವೇದಿಕೆ ಸದಸ್ಯರಿಗೆಲ್ಲ ನಾವು ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ನಾವು 3 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಅಭಿವೃದ್ಧಿ ಮಾಡೋಣ ಅಂತ ನಮ್ಮ 5 ವರ್ಷದ ಹಿಂದೆ 5 ವರ್ಷ ಆಯಿತು. ಆವಾಗ ನಮ್ಮ ಮಾನ್ಯ ಶ್ರೀನಿವಾಸ ಸರ್ ಗೊತ್ತಿಲ್ಲ, ಅವರು ನಮ್ಮ ನಿರಂಜನ್ ಅವರು ಇಲ್ಲ, ನಾವೆಲ್ಲ ಸೇರ್ಕೊತೀವಿ, ಕೃಷ್ಣಯ್ಯನವರು ಮತ್ತು ರಾಮಕೃಷ್ಣ ಪೋನ್ ಎಲ್ಲ ಸೇರ್ಕೊತೀವಿ, ಒಟ್ಟಿಗೆ ಮಾಡೋಣ ಅಂತ ದೇವರ ಒಂದು ಆಶೀರ್ವಾದ ಇತ್ತು. ಒಂದು ಮಟ್ಟಕ್ಕೆ ಮಾಡಿದ್ವು. ಆಮೇಲೆ ನಮ್ಮ ಚಂಗಪ್ಪನವರೆಲ್ಲ ಈ ಪೆಂಡಾಲ್ ದೊಡ್ಡ ಕೆಲಸ ಇದೆಲ್ಲ ಮಾಡಿದ್ದಾರೆ. ಹಿಂಗೋ ದೇವರ ಆಶೀರ್ವಾದ ನಡ್ಕೊಂಡು ಹೋಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ಸುಬ್ರಹ್ಮಣ್ಯ ಸಾರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ಕಡೆ ಬಂದಮೇಲೆ ನಾವೇನು ಕೆಲಸ ಮಾಡಿದ್ವಿ ಅದನ್ನು ಮುಂದುವರಿಸ್ಕೊಂಡು ಗಾರ್ಡನ್ ಇರ್ಬೋದು, ಗರ್ಭಗುಡಿ ಇರ್ಬೋದು, ಕಸ ಕಡ್ಡಿ ಇರ್ಬೋದು, ಇದಕ್ಕಿಂತ ಮುಖ್ಯವಾಗಿ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆಲವು ಆಸ್ತಿ ಪಾಸ್ತಿಗಳೆಲ್ಲ ಎಲ್ಲೆಲ್ಲಿದ್ದಾವೆ ಏನಿದ್ದಾವೆ ಅಂತ ಹುಡುಕಿ ಅದಕ್ಕೆಲ್ಲ ರೆಕಾರ್ಡ್ಸ್ ಕರೆಕ್ಟಾಗಿ ಹುಡುಕಿ ಅದರಲ್ಲಿ ಮುಂದೆ ಇರ್ತಕ್ಕಂಥ ಸುಮಾರು ನಾನು ಚಿಕ್ಕವಂದಾಗ ಹಂಗೆ ಇತ್ತದು, ಅದೆಲ್ಲ ತೆಗೆದು ಮುಂದೆನೂ ಸ್ವಲ್ಪ ಕೆಲಸ ಮಾಡೋಣ ಅಂತಿದ್ರು. ಅಷ್ಟೊತ್ತಿಗೆ ಅವರಿಗೆ ಸ್ವಲ್ಪ ತೊಂದರೆ ಆಯಿತು. ಅವರು ಇವತ್ತು ಈ ತಿಂಗಳು ಕೊನೆಯಲ್ಲಿ 31ನೇ ತಾರೀಕು ನಿವೃತ್ತಿ ಹೊಂದ್ತಾ ಇದ್ದಾರೆ. ನಾವು ಮತ್ತೆ ಎಲ್ಲರೂ ಬೆಂಗಳೂರಿಂದ ಬಂದು ಬೇರೆ ಬೇರೆ ಕಡೆಯಿಂದ ಬಂದು ಮತ್ತೆ ಸಭೆ ಸೇರೋ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತೇನೆ ಅವರಿಗೆ ನಾವೆಲ್ಲರೂ ಕಂಬಳ ವೇದಿಕೆ ಸದಸ್ಯರೆಲ್ಲ ಆಂಜನೇಯ ಸ್ವಾಮಿ ದೇವ್ರನ್ನ, ನಮ್ಮ ಸೋಮೇಶ್ವರ ಸ್ವಾಮಿ ದೇವರನ್ನ, ವಿಠಲಾನಂದ ಸ್ವಾಮಿ ದೇವರನ್ನ, ಎಲ್ಲ ದೇವರನ್ನ ನಾವು ಪ್ರಾರ್ಥಿಸುತ್ತಾ ಮಾನ್ಯ ಸುಬ್ರಹ್ಮಣ್ಯ ಸರ್ಗೆ, ಅವ್ರ ಕುಟುಂಬದವ್ರಿಗೆ ಹೆಚ್ಚಿನ ಆರೋಗ್ಯ, ಆಯುಷ್ಯು, ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೋರೋಣ ಅಂದ್ಬಿಟ್ಟು ನಮ್ಮೆಲ್ಲ ಸದಸ್ಯರು ಇಷ್ಟಪಟ್ಟಿದ್ದಾರೆ. ಅದರಿಂದ ಮಾನ್ಯ ಸುಬ್ರಹ್ಮಣ್ಯ ಸರ್ನಲ್ಲಿ ಬರೋಕ್ಕೆ ಕೇಳಿದ್ವಿ, ಬಂದಿದ್ದಾರೆ. ಸೊ ಅವ್ರಿಗೆ ಇವಾಗ ಮೊದಲನೇದಾಗಿ ನಮ್ಮ ನಿರಂಜನ್ ಸಾರು ಒಂದು ಶಾಲು ಹಾಕಿ ಗೌರವ ಸೂಚಿಸಬೇಕು ಅಂತ ಮಾನ್ಯ ಕೃಷ್ಣಯ್ಯ ಸರ್ ಅವರಿಗೆ ಹೂನಾರ ಅರ್ಪಿಸ್ತಾರೆ. ಮಾನ್ಯ ಕೃಷ್ಣಯ್ಯ ಸರ್ ಅವರು ಮಾನ್ಯ ಚಂಗಪ್ಪನವರು ಟೋಪಿ ನೀಡ್ತಾರೆ. ಮಾನ್ಯ ರಾಮಕೃಷ್ಣ ಬೌಲ್ ಓಕೆ ಡಾಕ್ಟರ್ ಒಬ್ಬರು ಸ್ವೀಟ್ ಅನ್ನ ಕೊಡ್ತಾ ಇದ್ದಾರೆ. ರಾಮಕೃಷ್ಣ ಸರ್ ಬನ್ನಿ, ಶಂಕರಪ್ಪನವರು ಬನ್ನಿ, ಜಯರಾಮ್ ಕಡೆ ಬನ್ನಿ. ಮಾತಾಡಿ. ಇವಾಗ ಒಂಥರ ನಾವು ಕಂಬಳ ವೇದಿಕೆ ಸದಸ್ಯರಾದ್ರೂ ಅಫಿಷಿಯಲ್ ಆಗಿ ನಮ್ಮ ಚಂಗಪ್ಪನವ್ರು ಸಾರು ಇದರಲ್ಲಿ ಉಸ್ತುವಾರಿ ವಹಿಸುವಂಥದ್ದು ಒಂದು ವಾಯ್ಸ್ ಇದೆ ಅವರಿಗೆ. ಸರ್ ನಮಗೆ ಕಂಬಳ ನೀವು ಬರೋಕ್ಕೆ ಮೊದಲು ನಾವೆಲ್ಲ ಮಾತಾಡ್ತಾ ಇದ್ವಿ, ನಮ್ಮ ಚಂಗಪ್ಪನವ್ರ ತಂದೆ ಕಾಲದಿಂದನೂ ಈ ದೇವಸ್ಥಾನ ಜವಾಬ್ದಾರಿಯನ್ನು ವಹಿಸಿ ಮಾಡ್ತಾ ಇದ್ದಾರೆ ಅಂತ. ನಾವೆಲ್ಲ ಕಂಬಳ ವೇದಿಕೆ ಸದಸ್ಯರು ಬರೋಕ್ಕೆ ಮೊದಲು ಒಂದು ಸುತ್ತಲೂ ಎಲ್ಲ ಗಾರ್ಡನ್ ಸುತ್ತಲೂ ಬಂದ್ವಿ, ಒಳಗಡೆ ಬಂದ್ವಿ. ಇದು ಸ್ವಲ್ಪ ಗಾರ್ಡನ್ ಆಗಲಿ ಕಸ ಕಡ್ಡಿ ಆಗಲಿ ಅಷ್ಟೊಂದು ಸಮರ್ಪಕವಾಗಿಲ್ಲ ಸರ್. ಆದ್ಮೇಲೆ ನೀವು ನಿಮ್ಮ ಕಮಿಟಿ ಏನಿದೆ ಅಧ್ಯಕ್ಷ ಇರ್ಬೋದು, ಅವ್ರಿಗೆ ಗಮನಕ್ಕೆ ತಂದು ನಾವು ನಮ್ಮ ಸದಸ್ಯರು ಹೇಳ್ತಾ ಇದ್ರು, ನಾವು ಅಫಿಷಿಯಲ್ ಆಗಿ ಕಂಬಳ ವೇದಿಕೆಯಿಂದ ಒಂದು ಕಾಗದ ಕೊಡ್ತೀವಿ, ಈ ಥರ ನಮ್ಮದು ಅಬ್ಸರ್ವೇಷನು. ಯಾಕೆಂದರೆ 3-4 ವರ್ಷ ನಮ್ಮ ದೇವಸ್ಥಾನಕ್ಕೆ ಈ ಒಂದು ಮಟ್ಟಕ್ಕೆ ಬರೋಕ್ಕೆ ನಾವು ಸ್ವಲ್ಪ ಏನೋ ಸಣ್ಣ ಪುಟ್ಟದಾಗಿ ಮಾಡಿದ್ದೀವಿ. ಅದರಿಂದ ಇಲ್ಲಿ ಬಂದಾಗ ನಮ್ಮ ಸಂತೋಷ ಹೋಗ್ಬೇಕು ಹೊರತು ಬೇಜಾರಾಗಬಾರ್ದು. ಆದ್ದರಿಂದ ಆ ದೃಷ್ಟಿ ಇಟ್ಕೊಂಡು ನೀವು ತಿಳಿಸಿ ಓರಲ್ ಆಗಿ ನಾವು ಲೆಟ್ರನ್ನು ಕೊಡ್ತಾ ಇದ್ದೀವಿ. ಲೆಟ್ರ್ ಕೊಂಡು ಇದು ಏನಿದೆ ಇದು ಒಂಥರ ಜಗಳ ಇದೆ ಅಂತಲ್ಲ, ದೇವಸ್ಥಾನದ್ದು ಸ್ವಲ್ಪ ಗಾರ್ಡನ್ ಇರ್ಬೋದು ಮತ್ತು ಗರ್ಭಗುಡಿ ಇರ್ಬೋದು ಚೆನ್ನಾಗಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಎಲ್ಲ ಸದಸ್ಯರು ಹೇಳ್ತಾ ಇದ್ರು ಅಂತ ದಯವಿಟ್ಟು ಅವ್ರ ಗಮನಕ್ಕೆ ತನ್ನಿ ಸರ್. ನಾನು ಈ ದೇವಸ್ಥಾನಕ್ಕೆ ಬರೋದಕ್ಕೆ ಅಂದರೆ ಇದರಲ್ಲಿ ಸಮಾಜ ಸೇವೆ ನೋಡೋಕ್ಕೆ ಡಾಕ್ಟರ್ ಹಿರಣ್ಗೌಡರು ಮುಖ್ಯ ಕಾರಣರು. ಅವರೇ ನನ್ನನ್ನು ಕ್ಯಾಂಪ್ಗಳಿಂದ ಬಂದಮೇಲೆ ನಾನು ಇರ್ತಾ ಇದ್ದೆ. ಅವಾಗ ಬಂದಾಗ ಸಾಯಂಕಾಲ ಬಂದಾಗ ಬನ್ನಿ ಗೌಡ್ರೆ ಹೋಗೋಣ ಅಂತೇಳಿ ಇಲ್ಲಿ ಈ ಜಾಗದಲ್ಲೇ 30 ವರ್ಷಗಳ ಹಿಂದೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ರು ಅವರು ಈ ದೇವಸ್ಥಾನದ್ದು. 30 ವರ್ಷ ಇಲ್ಲೇ ನೆಲದ ಮೇಲೆ ಕೂತ್ಕೊಂಡು ನೀವು ಯೋಚನೆ ಕದಪ್ಪ ಕರೆಕ್ಟ್ ನಾವು ಆಲಂಗೂರು ಶ್ರೀನಿವಾಸು
ನೆಲದ ಮೇಲೆ ಕೂತ್ಕೊಂಡಿದ್ವಿ, ಇದೇ ಜಾಗನೇ, ಅಲ್ಲೇ ಪ್ರೆಸೆಂಟೇಷನ್ ಮಾಡಿದ್ದು. ಅದ ಕಾರಣ ಅವತ್ತಿಂದ ಅವರು ಭಾಳ ಗೊತ್ತಿದೆ ನಿಮಗೆ. ಇದು ಬೀಳೋ ಸ್ಟೇಜಲ್ಲಿತ್ತು. ಇದಕ್ಕೆಲ್ಲ ಪ್ರಾಪ್ ವಾಲ್ಸ್ ಇತ್ತು. ಪ್ರಾಪ್ ಅಂದರೆ ಸಪೋರ್ಟ್ ಕೊಟ್ಟು ವಾಲ್ಸ್ ಇತ್ತು ಸುತ್ತೂ. ಅದನ್ನೆಲ್ಲ ನೋಡಿ ಅವತ್ತೆಲ್ಲ ನೋಡಿ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಸಿ ಅವರು ಒಂದು 3-4 ಕೋಟಿ ಖರ್ಚು ಮಾಡಿದರು. ಅದಾದಮೇಲೆ ನಮ್ಮ ಜಯರಾಮ್ ಸರ್ ಹೇಳ್ದಂಗೆ ನಮ್ಮದು ಕಂಪಣ ನಾಗರಿಕ ವೇದ ಆಯಿತು. ಅದರಲ್ಲಿ ಕೆಲಸಗಳು ಮಾಡ್ತಾಯಿದ್ವಿ. ಸೊ ಮುಂದೆ ಒಬ್ಬರು ಇವರಿದ್ದರು ಚೆಲುವರಾಯ ಸ್ವಾಮಿ ಅಂತೇಳಿ. ಅವರಿದ್ದಾಗ ಏನು ಹೇಳಿದ್ರು ಕೇಳಲಿಲ್ಲ, ಅವರಿಂದ ಆಗಲಿಲ್ಲ ನಮಗೆ ಮಾಡ್ಸೋಕ್ಕೆ. ಅದು ಆಂಜನೇಯ ಸ್ವಾಮಿ ನಮಗೆ ವರ ಕೊಟ್ಟಿದ್ದೋ ಏನೋ. ಸುಬ್ರಹ್ಮಣ್ಯವ್ರು ಬಂದರು. ಅವ್ರು ಬಂದಮೇಲೆ ನೋಡಿ ಒಂದೊಂದೇ ಹೇಳ್ತೀನಿ ಕೆಲಸ ಏನಾಗಿದೆ ಅಂತೇಳಿ. ಈ ಗ್ರೀನ್ ತೋಟ ಆಗೋದಕ್ಕೆ ನಮ್ಮ ಜಯರಾಮ್ ಸರ್ ಪ್ಲ್ಯಾನ್ ಮಾಡಿದ್ರು. ಹಾಕಿದ್ಮೇಲೆ ಗಿಡ ನೋಡ್ಕೊಳ್ಳೋಕೆ ಅವ್ರು ನೋಡಿಕೊಂಡ್ರು. ಅಲ್ಲಿ ಹಳೆ ಇದನ್ನು ದದ್ದನ ಇದನ್ನು ಓಡಿಸಿ ಅದನ್ನು ಗೋಶಾಲೆ ಮಾಡಿದ್ರು. ಅದಾದಮೇಲೆ ಅಲ್ಲಿ ಅನ್ನದಾನ ಛತ್ರ ಮಾಡಿದ್ರು, ಅನ್ನದಾನ ನಡೀತಾ ಇದೆ. ಆಮೇಲೆ ಇದಾದಮೇಲೆ ಇದು ಬರೋದಕ್ಕೂ ಅವರೇ ಕಾರಣ. ಚಂಗಪ್ಪನವರು ದಾನ ಮಾಡಿದ್ದಾರೆ, ಜೊತೆಗೆ ಪ್ಲ್ಯಾನ್ ಎಲ್ಲ ಅವರೇ ಕೊಟ್ಟಿದ್ದು. ಅವರು ಇದಕ್ಕೆ ಹಾಕಿದ್ದಾರೆ ದುಡ್ಡು, ಅದು ಮಾಡಿದ್ರು. ಹಾಂ, ಖಾಲಿ ಜಾಗ ಅದು ಹೇಳಿದೆ. ಆಮೇಲೆ ಇದು ಕಲ್ಲುಗಳೆಲ್ಲ ತೆಗೆಸಿ, ಮೊದಲು ಕಲ್ಲು ಹಾಕಿದ್ದು ತೆಗೆಸಿ ಇದನ್ನು ಹೊಸದಾಗ ಹಾಕ್ಸಿದ್ರು. ಆಮೇಲೆ ನಾವು ಒಳಗಡೆ ಎಲ್ಲ ಕಂಪಣ ಗೇಟ್ ಮುಂದ್ಗಡೆ ರಥೋತ್ಸವದ ಇದು ಮಾಡಿದ್ರು. ಹೇಳ್ತಾ ಹೋದರೆ ಎಷ್ಟೋ ಇದೆ. ಗೋಶಾಲೆ ಮಾಡಿದ್ರು, ಗೋಶಾಲೆ ಅವರೇ ಮಾಡಿದ್ದು. ಸೊ ಇಷ್ಟು ಇದು ಮಾಡಿದ್ದಾರೆ. ಅವರೀಗ ಮುಂದೆ ಈ ತಿಂಗಳು 31ನೇ ತಾರೀಕು ನಿವೃತ್ತಿ ಆಗ್ತಿದ್ದಾರೆ. ಅದು ಸಹಜ, ಸರ್ಕಾರಿ ಕೆಲಸದಲ್ಲಿದ್ದಾಗ ಎಲ್ಲರೂ ನಿವೃತ್ತಿ ಆಗಲೇಬೇಕು. ಸೊ ಅದಾದಮೇಲೆ ನಾವು ಎಲ್ಲ ಅಂದ್ಕೊಳ್ತಾ ಇದ್ದೀವಿ ಒಂದಿನ ಅವ್ರಿಗೆ ಒಂದು ಊಟ ಕೊಡೋಣ ರಿಟೈರ್ಡ್ ಆದಮೇಲೆ ಅಂತೇಳಿ. ಇವತ್ತಿಲ್ಲ ಊಟ, ಅಲ್ಲಿ ಪ್ರಸಾದ ಕೊಟ್ಬಿಟ್ರು. ಅದಕ್ಕೆ ಇದಾದಮೇಲೆ ಒಂದಿನ ನಾವು ನೆಕ್ಸ್ಟ್ ಮೀಟಿಂಗ್ ಮಾಡಿದಾಗ ಅದನ್ನು ಜೊತೆಯಲ್ಲಿ ಮಾಡೋಣ. ಆಮೇಲೆ ಇನ್ನೊಂದು ಸರ್ ನಿಮ್ಮಲ್ಲಿ ವಿನಂತಿ, ಈ ಕಂಪಣ ನಾಗರಿಕ ವೇದಿಕೆಗೆ ನಿಮ್ಗೆ 2 ಆಪ್ಷನ್ ಇದೆ. ಪ್ರೆಸಿಡೆಂಟ್ ಆಗಿ ಅಥವಾ ಸೆಕ್ರೆಟರಿ ಆಗಿ, 2 ಪೈಕಿ ಒಂದು ಪೊಸಿಷನ್ ತಗೋಬೇಕು ದಯವಿಟ್ಟು. ಯಾಕಂದರೆ ನೀವು ಚೆನ್ನಾಗಿ ಎಲ್ಲ ದೇವಸ್ಥಾನಗಳು, ನಮ್ಮ ಕುರುಡುಮಲೆ ಇರ್ಬೋದು, ಸೋಮೇಶ್ವರ ದೇವಸ್ಥಾನ ಎಲ್ಲ ಚೆನ್ನಾಗಿ ಗೊತ್ತಿದೆ ನಿಮಗೆ. ಆಮೇಲೆ ರೂಲ್ಸು ರೆಗ್ಯುಲೇಷನ್ಸು ಚೆನ್ನಾಗಿ ಗೊತ್ತಿದೆ ನಿಮಗೆ. ನ್ಯೂನತೆಗಳು ಎಲ್ಲೆಲ್ಲಿ ಗೊತ್ತಿದೆ ನಿಮಗೆ, ಪ್ರತಿಯೊಂದು ಗೊತ್ತಿದೆ. ಆದ್ದರಿಂದ ನೀವಿದ್ರೆ ನಿಮ್ಮ ಸಪೋರ್ಟಾಗಿ ನಾವೆಲ್ಲ ಇರ್ತೀವಿ. ಸೊ ಮಾಡೋಣ, ದೇವ್ರು ಇರೋವರೆಗೂ ಮಾಡೋಣ. ಸೊ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನೀವು ಹೇಳಿ ಸರ್. ಸರ್ ಅವರು, ದೊಡ್ಡಬದ್ರೇಗೌಡರು, ಜಯರಾಮ್ ಅವರು ಸೇರಿಸ್ಕೊಂಡು ಎಲ್ಲ ಈ ನಮ್ಮ ಚಟುವಟಿಕೆಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡಿದ್ದೀವಿ ಕಂಪಣ ವೇದಿಕೆಯಿಂದ ಅಂಥೇಳಿ ಎಲ್ಲ ಹೇಳಿದ್ದಾರೆ. ಇದು ಈಗಾಗಲೇ ಅವರೆಲ್ಲ ಅಭಿಪ್ರಾಯಪಟ್ಟಂತೆ ಇಲ್ಲಿ ಬರ್ತಕ್ಕಂಥವ್ರಿಗೆ ಯಾವುದೇ ಥರದ ಒಂದು ಮೂಲಭೂತ ಸೌಕರ್ಯಗಳು ವಿಶೇಷವಾಗಿ ಸಿಗ್ತಾ ಇರಲಿಲ್ಲ. ಬಂದವ್ರು ಪಾಪ ಅವ್ರೇನಾದ್ರು ವಾಶ್ರೂಮ್ ಹೋಗ್ಬೇಕು ಅಂತಂದರೆ ಅಲ್ಲೆಲ್ಲೋ ಹುಡುಕೊಂಡು ಮರದ ಕೆಳಗಡೆ ಹುಡುಕಿ ಒಂದು ಮೂಲೆಗೆ ಹೋಗ್ಬೇಕಾಗಿತ್ತು. ಆ ಪರಿಸ್ಥಿತಿ ಇತ್ತು. ಅದನ್ನೆಲ್ಲ ಪೂರ್ಣವಾಗಿ ನಮ್ಮ ಈ ಕಂಪಣ ವೇದಿಕೆಯ ಮುಖಾಂತರ ಆಗೋದಕ್ಕೆ ವಿಶೇಷವಾಗಿ ಜಯರಾಮ್ ಅವರು ಮತ್ತು ನಿರಂಜನ್ ಸರ್ ಹೇಳ್ದಂಗೆ ಈ ಒಂದು ಆಡಳಿತ ಚುಕ್ಕಾಣಿಯನ್ನು ಇವರು ನಮ್ಮ ಸುಬ್ರಹ್ಮಣ್ಯ ಅವರು ಹಿಡ್ಕೊಂಡ್ಮೇಲೆ ಅದಕ್ಕೊಂಥರದ ಟೋಟಲ್ ಬದಲಾವಣೆ ಬಂತು. ಮೊದಲಿದ್ದವರು ಅದ್ರ ಬಗ್ಗೆ ವಿಶೇಷವಾದ ಆಸಕ್ತಿ ವಹಿಸಲಿಲ್ಲ, ಕೇಳ್ಕೊಂಡ್ರು ಸಹ ಅದೇನು ಹೆಚ್ಚಿಗೆ ಏನೋ ಗಮನ ಕೊಡ್ತಾ ಇರಲಿಲ್ಲ. ಸುಬ್ರಹ್ಮಣ್ಯ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಜೊತೆಗೆ ಇದೊಂದು ಅಡಿಷ್ನಲ್ ಚಾರ್ಜ್ ಅಂತ ಈ ದೇವಸ್ಥಾನಗಳ ಇಒ ಕೆಲಸವನ್ನು ಸಹ ಅವ್ರು ವಹಿಸಿದ ಮೇಲೆ ಎಲ್ಲ ದೇವಸ್ಥಾನಗಳ ಬಗ್ಗೆ ವಿಷಯವಾಗಿ ಮುತುವರ್ಜಿ ವಹಿಸಿದ್ರು. ದೇವಸ್ಥಾನಗಳ ವಿಷಯವಾಗಿ ಆಂಜನೇಯ ಸ್ವಾಮಿ, ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ವಿಠಲಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಏನೇನು ಬೇಗ ಮೂಲಭೂತ ಸೌಕರ್ಯ ವಿಷಯದ ರೈಟ್ ಏನು ಜನರಿಗೆ ಅನುಕೂಲಕ್ಕೆ ಮಾಡಿದ್ದಾರೆ. ಅವರ ಒಂದು ಇರುವಿಕೆಯಿಂದ ನಮ್ಮಲ್ಲಿ ಒಂಥರದ ಸಮಾಧಾನ ಇತ್ತು. ಅದೇನೋ ಒಂದು ಕಾರಣಗಳಿಗೆ ಇಲ್ಲಿ ಅವ್ರನ್ನ ಬದಲಾವಣೆ ಮಾಡಿ ಬೇರೆಯವ್ರನ್ನ ತರಬೇಕು ಅಂತೆಲ್ಲ ಆಯಿತು. ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಬಟ್ ಅವರು ಸರ್ವಿಸ್ ಇರೋವರೆಗೂ ಇಲ್ಲಿ ಮುಂದುವರಿಸ್ಬೇಕಿತ್ತು. ಆದರೂ ಸಹ ಅವರು ಇದ್ರ ಬಗ್ಗೆ ಅವರ ಇಂಡೈರೆಕ್ಟಾಗಿ ಅಥವಾ ನೇರವಾಗಿ ಅವರು ಜವಾಬ್ದಾರಿಗಳನ್ನು ವಹಿಸ್ಕೊಂಡು ಮಾಡಿದ್ದಾರೆ. ಈಗಾಗಲೇ ಡಾಕ್ಟರ್ ಹೇಳ್ದಂಗೆ ಮತ್ತೆ ಕಂಪಣ ವೇದಿಕೆಯಲ್ಲಿ ಒಂದು ಪೂರ್ಣವಾದ ಜವಾಬ್ದಾರಿಯನ್ನು ಅವರು ವಹಿಸ್ಕೋಬೇಕು. ಯಾಕಂದರೆ ಅವರು ಇಲ್ಲೇ ಲೋಕಲ್ ಆಗಿ ಇರ್ತಾರೆ. ಅಧ್ಯಕ್ಷರಾಗಿ ಅಥವಾ ಉಪಾಧ್ಯಕ್ಷರಾಗಿ ಅವರು ಜವಾಬ್ದಾರಿ ತಗೊಂಡು ಅವ್ರು ಇದ್ದರೆ ನಾವೆಲ್ಲ ಅವ್ರ ಹಿಂದೆ ಇರ್ತೇವೆ. ನಾವು ಏನು ಸಹಾಯ ಬೇಕು ಅಥವಾ ಸಹಕಾರ ಬೇಕು ಅಂತಕ್ಕಂಥದ್ದನ್ನು ನಾವು ಮಾಡ್ತಾ ಇರ್ತೇವೆ. ಅವ್ರಿಗೆ ಎಲ್ಲ ಥರದ ಒಂದು ಅಸಿಸ್ಟೆನ್ಸ್ ಸಿಗುತ್ತೆ. ಅವ್ರಿಗೆ ವಿಶೇಷವಾದ ಒಂದು ನಂದೇನೆಂದರೆ ಆಸಕ್ತಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಏನೇ ಕೆಲಸ ಮಾಡಬೇಕಾದ್ರೆ ಪೂರ್ಣವಾದಂಥ ಒಂದು ನಿಷ್ಠೆ, ಪ್ರಾಮಾಣಿಕತೆಯಿಂದ ಒಂದು ಆಸಕ್ತಿಯನ್ನು ವಹಿಸ್ಕೊಂಡಾಗ ಮಾತ್ರ ಕೆಲಸಗಳಾಗ್ತದೆ. ಈ ದೇವಸ್ಥಾನದ ಕಾರ್ಯಗಳು ಕೆಲಸಗಳು ಅಂತಂದರೆ ವಿಷಯವಾಗಿ ಬಹಳ ಜನರಿಗೆ ಅದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಇದಿರಲ್ಲ. ದೇವಸ್ಥಾನಕ್ಕೆ ಹೋಗ್ತಾರೆ, ಕೈ ಮುಗಿತಾರೆ. ಬಟ್ ಆದರೆ ಏನಾದ್ರು ಜವಾಬ್ದಾರಿ ತೊಗೊಂಡು ಮಾಡಬೇಕು ಅಂತಂದರೆ ಎಲ್ಲೋ ಒಂದು ಕಡೆಯಿಂದ ಹಿಂದೆ ಹೊಡೆಯೋದು ಸಹಜ. ಆದರೆ ಸುಬ್ರಹ್ಮಣ್ಯ ಮಾಡಲಿಲ್ಲ.
ಅಧಿಕಾರ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಕಾರ್ಯದ ಜೊತೆಗೆ ಇದನ್ನು ಇಸ್ಕೊಂಡು ಇದನ್ನು ನಿಭಾಯಿಸಿ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಕ್ಕಂಥ ಚಿಕ್ಕ ಮಂದಿ ಯಾರಿದ್ದಾರೆ ಅವ್ರ ಜೊತೆ ಟೈಅಪ್ ಮಾಡಿ ಅವ್ರನ್ನ ಕಂಟ್ರೋಲ್ ಮಾಡಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳ್ಳೋದೇ ಭಾಳ ಕಷ್ಟ. ಆದರೂ ಎಸ್ ಡನ್ ದಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸಹಜವಾಗಿ ಈಗ ನೀವು ಸಹಜ ಇದು ಒಂದು 60 ವರ್ಷ ಆದಮೇಲೆ ರಿಟೈರ್ ಆಗಲೇಬೇಕು. 31ಕ್ಕೆ ರಿಟೈರ್ ಆಗ್ತಾರೆ. ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ ದೇವಸ್ಥಾನದಲ್ಲೇ. ಅವ್ರ ಬಗ್ಗೆ ಎಲ್ಲರಿಗೂ ಒಳ್ಳೆಯ ಅಭಿಪ್ರಾಯ ಇದೆ. ನಾಟ್ ಓನ್ಲಿ ನಮ್ಮ ಕಂಪನ ವೇದಿಕೆ, ಈವನ್ ಸಾರ್ವಜನಿಕರು ಕೂಡ ಬಹಳ ವಿಶೇಷವಾದಂಥ ಒಂದು ಪ್ರೀತಿ ವಾತ್ಸಲ್ಯವನ್ನು ಅವ್ರ ಬಗ್ಗೆ ವ್ಯಕ್ತ ಮಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಅವರ ಮುಂದಿನ ನಿವೃತ್ತಿ ಜೀವನ ಒಳ್ಳೆ ರೀತಿಯಲ್ಲಿ ಆಗಲಿ. ಅವರೆಲ್ಲರೂ ಅಭಿಪ್ರಾಯಪಟ್ಟಂಗೆ ಅವರ ಕುಟುಂಬಕ್ಕೆ, ಅವರ ಎಲ್ಲ ಸಹಪಾಠಿ ಸಂಬಂಧದಲ್ಲಿ ಎಲ್ರಿಗೂ ಸಹ ಈ ಆಂಜನೇಯ ಸ್ವಾಮಿಯ, ಸೋಮೇಶ್ವರ ಸ್ವಾಮಿಯ, ವಿಠಲಾಯಣ ಸ್ವಾಮಿ ದೇವರುಗಳ ಆಶೀರ್ವಾದ ಅವರು ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಏನು ಇವತ್ತು ಎಲ್ಲ ಕಂಪನ ನಾಗರಿಕ ವೇದಿಕೆ ಸದಸ್ಯರುಗಳೆಲ್ಲರೂ ಸೇರಿ ನಮ್ಮ ಒಂದು ದೇವಸ್ಥಾನಗಳನ್ನು ಅಧಿಕಾರ ವಹಿಸ್ಕೊಂಡ್ಮೇಲೆ ಸುಬ್ರಹ್ಮಣ್ಯ ಸರ್ ಅವರು ನಮ್ಮೆಲ್ಲರಿಗೂ ತೃಪ್ತಿ ಆಗೋ ರೀತಿಯಲ್ಲಿ, ನಮಗೆ ಅಲ್ಲ ಪ್ರತಿ ಭಕ್ತರಿಗೂ ತೃಪ್ತಿ ಆಗೋ ರೀತಿ ಇಲ್ಲಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಹಾಗೂ ಮುಖ್ಯವಾಗಿ ಅಲ್ಲಿ ಬನ್ನಿ ಮಂಟಪ ಬನ್ನಿ ಕಡಿಯಕ್ಕೆ ಹೋಗ್ತಾಯಿದ್ರು. ಅಲ್ಲಿ ನೂಗಲ್ ಬಂಡೆಯಲ್ಲಿತ್ತು. ಅಲ್ಲಿ ಯಾವಾಗೂ ಕೊಳಚೆ ನೀರು ಹೋಗ್ತಾ ಇತ್ತು. ಅಲ್ಲೇ ಬನ್ನಿ ಕಡ್ದ್ಬಿಟ್ಟು ಬರ್ತಾಯಿದ್ರು. ಅದು ಅವರು ಅದನ್ನು ಗಣನೆಗೆ ತಗೊಂಡು ಅಲ್ಲೊಂದು ಸ್ವಲ್ಪ ಅನುದಾನ ಮಾಡಿಸಿ ಮಿಕ್ಕಿದ ಹಣ ಎಲ್ಲ ಇಲ್ಲಿ ತಳ್ಳಿರ್ತಕ್ಕಂಥದ್ದು ವೇಸ್ಟ್ ಏನಿತ್ತು, ಕಲ್ಲು ಮಣ್ಣೆಲ್ಲ ಅಲ್ಲಿಗೆ ಸೇರಿಸಿದ್ರು. ಅದನ್ನೆಲ್ಲ ಸೇರಿಸ್ಕೊಂಡು ಇವತ್ತು ಅಲ್ಲೊಂದು ಕಾಂಪೌಂಡ್ ಮಾಡಿ ಅಲ್ಲೊಂದು ಗೇಟ್ ಇಟ್ಟಿದ್ದಾರೆ. ಅಂದರೆ ಅದು ತುಂಬ ನಮಗೆ ಅನುಕೂಲನೂ ಆಗಿದೆ. ಇವತ್ತು ಅಲ್ಲಿ ಬನ್ನಿ ಮಂಟಪ ನಮ್ಮ ಜಾಗ ನಮ್ಗೆ ಉಳಿದಿದೆ. ಅದೇ ರೀತಿ ಇನ್ನೂ 3-4 ಕೆಲಸ ಇದೆ. ಮತ್ತು ರಾಮ ಮಂದಿರ ಎಲ್ಲನೂ ಜೀರ್ಣೋದ್ಧಾರಕ್ಕೆ ಪ್ರಯತ್ನ ಪಟ್ಟಿದ್ರು. ಇನ್ನೇನು ಸ್ವಲ್ಪ ಜೀರ್ಣೋದ್ಧಾರ ಇತ್ತು. ಅದಕ್ಕೆ ಅವರು ಯಾಕೋ ಸ್ವಲ್ಪ ಅವ್ರಿಗೆ ಹಿನ್ನಡೆ ಇತ್ತು ಆಗಿದೆ. ಇನ್ನೊಂದು 30 ಭಾಗ ಅವ್ರು ರಿಟೈರ್ಡ್ ಆದಮೇಲೆ ದಯವಿಟ್ಟು ನಮ್ಮ ಕಂಪನ ನಾಗರಿಕ ವೇದಿಕೆಯಲ್ಲಿ ಅವರು ಬಂದು ಅದನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಮದುವೆ ಮತ್ತೆ ಆಗಬೇಕು. ಯಾಕಂದರೆ ಅವ್ರ ಮದುವೆನೂ ಅಲ್ಲೇ ಆಗಿತ್ತಂತೆ. ಅವ್ರು ಹೇಳ್ತಾನೆ ಇರ್ತಾರೆ, ನನ್ನ ಮದುವೆನೂ ಅಲ್ಲೇ ಆಗಿದೆ ಶಿವಕುಮಾರ್, ನಾನು ಅದನ್ನು ಜೀರ್ಣೋದ್ಧಾರ ಮಾಡಬೇಕು, ಬಡವ್ರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಇದರಲ್ಲಿ ಅವರು ಎಲ್ಲ ಮಾಡಿದ್ದಾರೆ. ನಮ್ಗೆಲ್ಲರಿಗೂ ತುಂಬ ಸಂತೋಷ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಅವ್ರಿಗೊಂದು ಸದಸ್ಯತ್ವ ಏನು ಕಮಿಟಿ ಇದೆ ಅದರಲ್ಲೊಂದು ಸದಸ್ಯತ್ವ ಕೊಟ್ಟು ಇಲ್ಲೆಲ್ಲ ಕಾರ್ಯ ನಿರ್ವಹಿಸಬೇಕು ಅಂತ ನಾವೆಲ್ಲ ಕೇಳ್ಕೊಂತ ಎಲ್ಲರಿಗೂ ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮಾಡಬೇಕು. ಎಷ್ಟು ಹಣ ಎಷ್ಟಾಗುತ್ತೆ ಅಂದರು. ಸರ್ ಒಂದು 1/4 kg ಬೇಕು ಅಂದರು. ಆ ಸ್ಟೇಜಲ್ಲಿ ಇಲ್ಲಪ್ಪ ಒಂದು 110-115 ಗ್ರಾಮಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು ಸರ್ ಒಳ್ಳೆ ಡೋನರ್ಸ್ ಹೇಳಿದವರೆಲ್ಲ ಕೊಟ್ಟರು. ನಮ್ಮ ಮಗನೂ ಅಮೇರಿಕಾದಲ್ಲಿದ್ದ. ಅವನು ಏನಂದರೆ ನಾನು ಏನು ಹೇಳಿದ್ರೆ ಈ ದೇವಸ್ಥಾನ ಅಂದರೆ ಕಳಿಸ್ತಾ ಇರ್ತಾನೆ. ಅವನಿಗೆ ಏನಪ್ಪ ಈ ಥರ ನಾವು ಅಂದ್ಕೊಂಡಿದ್ದೀವಿ ಅಂದರೆ ಅವನು ಪಾಪ ಒಂದು 25 ಗ್ರಾಮ್ ಕೊಟ್ಟ. ಇನ್ಯಾರೋ ಇವರು ಆಡಿಟ್ರು ಇವರು ಎಲ್ಲ ಸೇರಿಸಿ 110 ಗ್ರಾಮಲ್ಲಿ ಆವತ್ತು 6,300 ರೂಪಾಯಿ ಗ್ರಾಮ್ ನಾವು ತೆಗೆದಾಗ ನೋಡಿ. ಇವತ್ತು ದೇವರ ಮೇಲೆ ನಿರಂತರವಾಗಿ ತಿಲ್ಕ ಇದೆ. ಮತ್ತು ಸೋಮೇಶ್ ಪಾಳ್ಯದಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡು ಅಲ್ಲಿಗೇನಾದರೂ ಒಂದು ಮಾಡಬೇಕು ಅಂತ ಅಲ್ಲಿ ಕೂಡ ಒಂದು 22 ಗ್ರಾಮ್ ಒಂದು ತಿಲ್ಕ ಮಾಡಿ ನಾನು ಶ್ರೀಧರ್ ಇವರೆಲ್ಲ ಯೋಚನೆ ಮಾಡಿ ಅಲ್ಲಿ ಕೊಟ್ಟರು. ಮತ್ತು ಇನ್ನೊಂದೇನಂತ ಹೇಳಿದ್ರೆ 108 ಹಾರ ಇದೆ, ಸಾಲಿಗ್ರಾಮ ಹಾರ. ಅದು ಕಿತ್ತೋಗಿಬಿಟ್ಟು ಆ ಬೆಳ್ಳಿನ ಕರಗಿಸ್ಬಿಟ್ಟು 4 kg ಗಟ್ಟಿ ಮಾಡಿಟ್ಟಿದ್ರು. ಆ ಗಟ್ಟಿನೇ ಪತ್ತೆ ಇಲ್ಲ. ಯಾವ ಗಟ್ಟಿ? 4 kg ಗಟ್ಟಿ ಕೇಳಿದ್ರೆ ಚಲುಸ್ವಾಮಿ ಮೇಲೆ ರಾಮ್ಕುಮಾರ್ ಕೇಳ್ತಾರೆ. ರಾಮ್ಕುಮಾರ್ ಕೇಳಿದ್ರೆ ಶಿವಾರ್ಪಟ್ಟಣದವ್ರ ಮೇಲೆ ಹೇಳ್ತಾರೆ. ಆಚಾರ್ಯರು ಕರೆದ್ರೆ ನಮ್ಗೆ ಕೊಟ್ಟೇ ಇಲ್ಲ. ಅದು ಅಲ್ಲ, ಚಲುಸ್ವಾಮಿ ಇದ್ದಾಗಲೇ ತೀರ್ಮಾನ ಆಯ್ತಿದ್ದು. ಆಮೇಲೆ ಚಲುಸ್ವಾಮಿಗೆ ನಾನು ಏನು ಹೇಳಿದೆ ಅಂದರೆ, ನೋಡಪ್ಪ ನೀನು ಒಂದು ಅಧಿಕಾರಿಯಾಗಿ ನೀನು ಯಾರು ಕೊಟ್ಟಿದ್ಯಾ ಮೂಮೆಂಟ್ ಇರಬೇಕು. 4 kg ಗಟ್ಟಿ ನೀನು ಯಾರು ಕೊಟ್ಟಿದ್ಯಾ ಬರ್ಕೊಂಡಿದ್ಯಾ? ಇಲ್ಲ ಸರ್, ಹೋಗ್ಲಿ 1 kg ಬೆಳ್ಳಿ ಕೊಡು ಅಂತ ತೀರ್ಮಾನ ಮಾಡಿ 1 kg ತಗೊಂಡೆ ಅವನ ಹತ್ರ. ಇನ್ನು ನಮ್ಮ ಹರಿಶಿಲ್ಪ ಅವರು ಅಡಿಷನಲ್ DC ಇದ್ರಲ್ಲ, ಆಯಮ್ಮ ಒಂದು 3.5 kg ಕೊಟ್ಟರು. ಆಯಮ್ಮ ಸ್ಟೂಡೆಂಟ್ ಅವರು ಎಲ್ಲ ಸೇರಿಸಿ 108 ಸಾಲಿಗ್ರಾಮ ಮಾಡಿಕೊಟ್ವು. ಸಾಲಿಗ್ರಾಮ ಮಾಡಿಕೊಟ್ಬಿಟ್ಟು ಆಮೇಲೆ ಇವಾಗ ನಿರಂತರವಾಗಿ ನಾವೇನು ಕವಚ ಆಗ್ತಾ ಇದ್ದೀವಿ ದೇವ್ರಿಗೆ, ಅಲ್ಲಿ 4 ಪೀಸ್ ಹಿತ್ತಾಳೆ ಇದೆ. 4 ಪೀಸ್ ಹಿತ್ತಾಳೆ ಇದೆ. ಅದನ್ನು ಮಾಡಿಸೋಣ ಅಂತ ಕಮಿಷನರ್ಗೆ ನಾವು ಬರೆದು ಪತ್ರ. ನಮ್ಮ ಹತ್ರ 9 kg ಬೆಳ್ಳಿ ಇದೆ, ಟ್ರೆಜರಿಯಲ್ಲಿದೆ. ನಮ್ಮ ಮಗ 5 kg ಕೊಟ್ಟಿದ್ದಾನೆ, ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ, ಟ್ರೆಜರಿಯಲ್ಲಿದೆ. ಇದಕ್ಕೆ ಅನುಮತಿ ಕೊಡ್ತಾರೆ. ಅನುಮತಿಗೆ ತಕರಾರು ಮಾಡಿದ್ರು ಇಲ್ಲಿ ಕಮಿಟಿ. ಏನೋ ನಮ್ಮ ಕೋರಿಕೆ, ನಾನು 3 ವರ್ಷದಿಂದ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸರಿ ಮಾಡಪ್ಪ ಅಂತ ಹೇಳಿದ್ರೆ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ಇವತ್ತಿಗೂ ಮಾಡಲಿಲ್ಲ.
ಅದಕ್ಕೆ ನಾನೇನು ಮಾಡಿದೆ, ಹೋಗ್ಲಿ ಅಂತೇಳಿ ಬೆಳ್ಳಿನ ಟ್ರೆಜರಿಯಲ್ಲಿ ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ, ಇನ್ನೂ ಒಂದು ದಿವಸ ಕಾಲ ಇಲ್ಲ ಅಂದ್ರೆ ನಾನು 5 kg ಅಲ್ಲಾದರೂ ನಾನೇನಾದರೂ ಒಂದು ಮಾಡಿ 2 ಪೀಸ್ ಆದರೂ ಮಾಡಿಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನಿಮ್ಮೆಲ್ಲರ ಅನಿಸಿಕೆಯಂತೆ ದೇವರು, ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಇದ್ರ ಮೇಲೆ, ಒಂದು ಧೈರ್ಯದ ಮೇಲೆ, ನಾನು ಒಂದು 2 ಟರ್ಮ್ ಇಲ್ಲಿ ನೌಕರ ಸಂಘದ ಅಧ್ಯಕ್ಷನ ಕೂಡ ಹಾಕಿದ್ದೆ. ಇದೇ ಕಾಲದಲ್ಲಿ ನಾನು ಕೊಟ್ಟರು, ನನಗೆ ಅವಾಗ 36 ವರ್ಷ ನನಗೆ ಅಧ್ಯಕ್ಷರು ಮಾಡಿದ್ರು. ಅಧ್ಯಕ್ಷರು ಮಾಡಿದಾಗ ನನಗೊಂದು ಜವಾಬ್ದಾರಿ ಕೊಟ್ಟು ಮಾಡಿದ್ರು. ನೋಡಪ್ಪ, ಕೂತ್ಕೊಳ್ಳೋಕೆ ಜಾಗ ಇಲ್ಲ, ನೀನು ಒಂದು ಸೈಟ್ ಮಾಡಿ ಬಿಲ್ಡಿಂಗ್ ಕಟ್ಟೋದೇ ಆದರೆ ಮಾಡ್ತೀವಿ ಅಂದರು. ಮಾಡಿ ನನ್ನ ಅಂದೆ. ಇವತ್ತು ನೌಕರರ ಭವನ, ಇವತ್ತು ಅಲ್ಲಿ ಸೈಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ಮಾಡಿರೋದು ನನ್ನ ಸಾಧನೆ. ಇವತ್ತು ಜನ ಅಲ್ಲಿ ಅದಕ್ಕೆ ನೋಡಿ 186 ಡೋನರ್ಸ್ ಇದ್ದಾರೆ. ನಾನು ಕಸ್ಬಾ ವಿಲೇಜ್ ಅಕೌಂಟೆಂಟ್, ಅವಾಗ ಮುಳಬಾಗಲ್ ಟೌನ್ VA. 186 ಜನ ರೈತರು ಡೊನೇಟ್ ಮಾಡಿದ್ದಾರೆ. ಅದಕ್ಕೆ ಏನೋ ನನ್ನ ಹತ್ರ ಬಂದವರು ನಾನು ಒಂದು ಹೇಳಿದೆ, ಏನಪ್ಪ ನೀನು ಕೆಲಸ ಮಾಡ್ತೀನಿ, 1,000 ರೂಪಾಯಿ ನಮ್ಮ ನೌಕರ ಸಂಘಕ್ಕೆ ಕೊಡು ಅಂತ, ನೀನು ಹೆಸರು ಹಾಕ್ತೀವಿ ಅಂತ. ಹೆಸರು ಹಾಕಕ್ಕೆ ಅವತ್ತು 200 ರೂಪಾಯಿ ಖರ್ಚಾಗಿದೆ ನಮಗೆ ಇದರ ಡಿಜಿಟಲಲ್ಲಿ. ಆದರೆ ಏನೋ 6,25,000 ಕೊಟ್ಟರು ಸರ್ ಜನಗಳು. ಇವತ್ತು ಅವ್ರ ಹೆಸರಿದೆ ಅಲ್ಲಿ. 186 ಜನ ಹೆಸರು ಹಾಕಿದ್ದೀವಿ ನೌಕರ ಭವನದಲ್ಲಿ. ಹಾಂ, ಅಲ್ಲ ನಮ್ಮ ಮಗ ಡಾಕ್ಟರ್ ಇದ್ನಲ್ಲ, ನಾನು ಅವನು ಹೋಗೋ ಬಿಲ್ಡಿಂಗ್ ನೀರು ಹಾಕ್ತಾ ಇದ್ವು. ಅದೆಲ್ಲ ಜನ ನನ್ನ ಮನೆ ಅಂದ್ಕೊಂಡ್ಬಿಟ್ಟಿದ್ರೆ, ನಾನು ಏನು ನೌಕರ ಭವನ ಯಾರು ಸೆಕ್ರೆಟರಿ ಯಾವುದೋ ಮಂಚಿಲ್ ಕಟ್ತಾ ಅದು ಹೇಳ್ತಾ ಇದ್ರು. ಆ ಥರ ನಮ್ಗೇನಂದ್ರೆ ಒಂದು ಸೇವಾ ಮನೋಭಾವ ಇಲ್ಲ, ನಮ್ಮ ತಂದೆ ತಾಯಿಯವರ ಒಂದು ಕಲಿಸ್ಕೊಟ್ಟ ಒಂದು ಇದೋ ಏನೋ ಏನಾದರೂ ಹಿಡಿದ್ರೆ ನಾನು ನಂದು ಇದು ಅನ್ನೋದು ಇಲ್ಲ. ಹೋದರೆ ಅದು ನನ್ನದೇ, ಅದನ್ನು ಮುಕ್ತಾಯ ಮಾಡ್ಕೊಂಡು ಆಚೆ ಮಾಡಬೇಕು ಅನ್ನೋದು ಧ್ಯೇಯ ನಂದು. ನನ್ನ ಜೋಬಲ್ಲಿರೋ ಕಾಸು ನಂದು, ಇದು ಯಾಕಪ್ಪ ಹಾಕೋದು ಅಂತ ನಾನು ಯೋಚನೆ ಮಾಡಲ್ಲ, ನಾನು ಹಾಕ್ಬಿಡ್ತೀನಿ. ಅದೇ ರೀತಿ ದೇವರು ಇವತ್ತು ನನಗೇನು ದೇವರು ಅನ್ಯಾಯ ಮಾಡಿಲ್ಲ. ಇವತ್ತು ನನಗೆ ಅದೇ ರೀತಿಯಾಗಿ 4 ಕಾಸು ಕೊಟ್ಟಿದ್ದಾನೆ. ನಾನು ಒಂದು ಕಡೆ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ಫ್ಲೋಯಿಂಗು ಇದೆ. ನನಗೆ ನನ್ನ ಮಕ್ಕಳಿಗೂ ನನಗೂ ನನ್ನ ಕುಟುಂಬಕ್ಕೂ ಆರ್ಥಿಕವಾಗಿ ನಾವು ನೆಮ್ಮದಿಯಾಗಿದ್ದೀವಿ. ನೀವು ಹೇಳ್ದಂಗೆ ನೀವೆಲ್ಲ ಅನಿಸಿಕೆಯಂತೆ ಇದು ನಮ್ಮ ಊರು, ನಮ್ಮ ದೇವಸ್ಥಾನ. ಇನ್ನು ಮುಂದೆಯೂ ಸಹ ಈ ಏನು 5 ದೇವಸ್ಥಾನ ನೀವೆಲ್ಲರೂ ನಿಮ್ಮ ಎಲ್ಲರ ಜೊತೆಯಲ್ಲಿ ನೀವು ಯಾವಾಗ ಕರೆದ್ರೆ ನಾನು ಸದಾ ಸಿದ್ಧ ಬರೋದಕ್ಕೆ. ನೀವು ಎಲ್ಲ ಇದ್ಕೊಂಡು ನೋಡಪ್ಪ ಇದನ್ನು ನೋಡು ಅಂದರೆ ನಾನು ಶಿರಸಾ ವಹಿಸ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಮಾತು ಕೊಟ್ಟು ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ ಸರ್. ನಾನು ಸುಮಾರು 45 ವರ್ಷದ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಡೈಲಿ ಬರ್ತಾ ಇದ್ದೆ ನಿರಂತರವಾಗಿ. ಆವತ್ತಿನ ದೇವಸ್ಥಾನಕ್ಕೂ ಇವತ್ತು ದೇವಸ್ಥಾನಕ್ಕೂ ಬಹಳ ಅಜಗಜಾಂತರ ಇದೆ. ಮೊದಲು ಎಷ್ಟು ಜನ ಬರ್ತಾ ಇದ್ರು ದೇವಸ್ಥಾನಕ್ಕೆ ದಿನ, ಈಗ ಎಷ್ಟು ಜನ ಬರ್ತಾ ಇದ್ದಾರೆ? ಇದಕ್ಕೆಲ್ಲ ಕಾರಣ ಯಾರು? ಮೂಲಭೂತವಾಗಿ ಹುಡುಕಬೇಕು ಅಂದರೆ ಮೊದಲನೇದು ನಮ್ಮ ಗಮನಕ್ಕೆ ಬರೋದು ಈ ದೇವಸ್ಥಾನ ಜೀರ್ಣೋದ್ಧಾರ ಅಭಿವೃದ್ಧಿ ಕೈ ಹಾಕಿದ್ದು ಆಲಂಗೂರು ಶ್ರೀನಿವಾಸ್ ಅವರು. ಇವತ್ತಲ್ಲಿ ಕೂತ್ಕೊಡ್ತೀವಲ್ಲಿ ಆ ಬೆಂಚ್ಗಳು ಎಲ್ಲ ಹಾಕ್ಸಿದ್ದು ಫಸ್ಟ್ ಶುರು ಮಾಡಿ ಆಲಂಗೂರು ಶ್ರೀನಿವಾಸ್ ಅವರು. ಆಮೇಲೆ ಕಲ್ಯಾಣ ಮಂಟಪಕ್ಕೆ ವುಡ್ ವರ್ಕ್ಗೆ ಆರ್ಡರ್ ಕೊಟ್ಟರು ಸಿಂಗ್ಗೆ. ತಾನ್ ಸಿಂಗ್ ಮಗ ಸಿಂಗ್ ದುಡ್ಡು ಕೊಟ್ಟರು ಮಾಡು ಅಂತ ಹೇಳಿದ್ರು ಅವ್ರಿಗೆ. ನಾನಿದ್ದೆ ಅದು, ಅವ್ರು ಅರ್ಧ ಮಾಡ್ದ ಬಿಟ್ಬಿಟ್ಟದು. ಕಲ್ಯಾಣೋತ್ಸವ ನಿತ್ಯ ಕಲ್ಯಾಣೋತ್ಸವ ಆಗಬೇಕು ಅಂತೇಳಿ ಆಲಂಗೂರು ಶ್ರೀನಿವಾಸ ಭಾಳ ಬಾಧೆ ಪಟ್ಟರು. ಅಷ್ಟರೊಳಗೆ ಅವ್ರಿಗೆ ವಿಧಿವಶ ಹೊರಟರು. ಈ ಕೂತ್ಕೊಳ್ತಿರೋಲ್ಲ ಅಲ್ಲಿ ಅದು ಮಾಡಿಸಿದ್ದು ಆಲಂಗೂರು ಶ್ರೀನಿವಾಸ್. ಆಮೇಲೆ ಈ ಕಲ್ಚಪ್ರಿಗಳು ಹಾಕ್ಸಿದ್ದು ಆಲಂಗೂರು ಶ್ರೀನಿವಾಸದವರು. ಮೊಟ್ಟ ಮೊದಲನೇದು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಭಿವೃದ್ಧಿಗೆ ಸಹಕಾರ ಆಡಿದವರು ಆಲಂಗೂರು ಶ್ರೀನಿವಾಸ್. ಆಮೇಲೆ ರಾಧಾಲ್ ಅವರ ಅಣ್ಣ CK ಹಿರಣ್ಯಗೌಡರು, ಅವರು ಭಾಳ ಅಲ್ಲಿ ವೀರ ಇಲಾಖೆಯಿಂದ ಆ ಗೋಡೆ ಕಟ್ಟಿದಾರಲ್ಲ, ಈ ಗೋಡೆ, ಆ ಗೋಡೆ ಅನುಮತಿ ಪಡೋಕ್ಕೆ ಎಷ್ಟು ಬಾಧೆ ಪಟ್ಟಿದ್ದಾರೋ ಅವರು ವೀರ ಇಲಾಖೆಯಿಂದ. ಆಮೇಲೆ ವರದಾಶ್ರಮ ದೇವಸ್ಥಾನನ ಪೂರ್ತಿ ಜೀರ್ಣೋದ್ಧಾರ ಮಾಡಿಸಿದರು. ಈ ಇದಲ್ಲ 10 ದೇವರುಗಳು ದಶಾವತಾರ ಅದು ಮಾಡಿಸಿದ್ದು ಅವರೇ. ಇಷ್ಟು ಅವರಿಂದ ಶುರುವಾಗಿದ್ದ ಈ ದೇವಸ್ಥಾನ ಸಾಕಾರ ಮೂರ್ತಿ ಇವರು ಪೂರ್ತಿಕೊಂಡಿದ್ದು ಇವ್ರ ಕೈಯಲ್ಲಿ. ಯಾರೇ ಆಗಲಿ ಒಂದು ಮನಸ್ಸು, ಒಂದು ಸೇವಾ ಮನೋಭಾವನೆ, ಇಚ್ಛಾಶಕ್ತಿ ಇದ್ದರೆ, ಅಧಿಕಾರಿಗಳ ಕೈ ಸಿಕ್ಕಿದ್ರೆ ಏನು ಮಾಡಬಹುದು ಅಂದರೆ ನಿದರ್ಶನ ಸುಬ್ರಹ್ಮಣ್ಯ ಅವರು. ಇವತ್ತು ದೇವಸ್ಥಾನದ ಎಷ್ಟು ಆಸ್ತಿ ಇದೆ, ಏನು ಬರಬೇಕು, ಎಲ್ಲೆಲ್ಲಿದೆ ಅದು ಹುಡುಕಿ ಹೆಕ್ಕಿ ಹೊರಗೆ ತೆಗೆದಿದ್ದಾರೆ ಅದನ್ನ. ಇವಾಗ ಗೋಶಾಲೆ ಆಯಿತು, ಅನುದಾನ ಆಯಿತು, ಒಬ್ಬರು ಏನು ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅದನ್ನು ಅವ್ರು ತಿಳಿ ಹೇಳ್ತಾ ಇದ್ರು. ಇವರು ಏನೇ ಮಾಡೋಕ್ಕೆ ಸೇವಾ ಮನೋ ಇಚ್ಛಾ ಶಕ್ತಿ ಬೇಕು ಅವರಲ್ಲಿ ಇತ್ತು. ದೇವಸ್ಥಾನ ಇವತ್ತು ಇಷ್ಟು ಸುಂದರವಾಗಿ ರೂಪುಗೊಳ್ಬೇಕಾದ್ರೆ, ನಾವು ನೆರಳಲ್ಲಿ ಕೂಡಬೇಕಾದ್ರೆ ಅವರೇ ಕಾರಣ. ನಿಮ್ಮ ಹತ್ತಿರದಲ್ಲಿ ನಿವೃತ್ತಿ ಆಗ್ತಾ ಇದ್ದೀರಾ, ನಿಮ್ಮ ಸೇವೆ ಇನ್ನೂ ಆಂಜನೇಯ ಸ್ವಾಮಿಗೆ ಬರಬೇಕಾಗಿದೆ. ನಿಮ್ಮ ನಿವೃತ್ತಿ ಜೀವನ ಸುಖವಾಗಿರಲಿ ಅಂತೇಳಿ ಹಾರೈಸುತ್ತೇನೆ. ಮತ್ತು ಈ ದಿನ ಈ ಸಭೆಗೆ ಬಂದಿರುವ ಬೀರ್ ಕೃಷ್ಣಯ್ಯರವರಿಗೂ ವಂದನೆಗಳು, ನಮ್ಮ ನಿರಂಜನ ಸಾಹೇಬರಿಗೂ ವಂದನೆಗಳು, ನಮ್ಮ ಪ್ರೊಫೆಸರ್ ಜಯರಾಮ್ರವ್ರ ವಂದನೆಗಳು. ಅದೇ ರೀತಿ ಡಾಕ್ಟರ್ ರಾಮಕೃಷ್ಣಪ್ಪನವರು, ಶಂಕರಪ್ಪನವರು, ದೊಡ್ಡಬದೇಗೌಡರು
ಧನಂಜಯ ಅವರಿಗೂ, ಚಂಗಪ್ಪನವ್ರಿಗೂ, ಶಿವಕುಮಾರ್ ಅವ್ರಿಗೂ, ಶ್ರೀಧರ್ ಅವ್ರಿಗೂ ಎಲ್ಲರಿಗೂ ಅನಂತ ಧನ್ಯವಾದಗಳು.